ಅಲ್ಲ ಅಶ್ವಿನಿ ಅವ್ರೆ, ನಮ್ಮ ಮನೆಗೆ ಬಂದಾಗ ನೀವು ನಮ್ಮ ಮನೆ ಹೊಗಳಿದ್ ನೋಡಿ, ಅಯ್ಯೋ ನಂಗೆ ಪಾಪ ನಿಮ್ಮ ಮನೆ ಹೊರಗಷ್ಟೇ ಇದೈತಿ, ಮನೆ ಒಳಗೆಲ್ಲ ಸ್ಪೋರ್ಟ್ ಫ್ಯಾಷನ್ ಇರ್ಬೋದೇನೋ ಅವಾಗಿನ ಕಾಲದಂದ್ರ ಅನ್ಕೊಂಡೆ. ಅಡ್ಡಿ ಇಲ್ಲ ರೀ, ಎಷ್ಟ್ ಚೆನ್ನಾಗಿ ಕಟ್ಸಿರಿ ಬೆಡ್ರೂಮ್ನ. ಅವಾಗಿನ ಕಾಲಕ್ಕೆ ನಿಮ್ಮ ಅಪ್ಪಾಜಿ ಅವ್ರು ಪ್ಲಾನ್ ಮಾಡಿ ಇಷ್ಟೆಲ್ಲ ದೊಡ್ಡ ಬೆಡ್ರೂಮ್ ಹಾಕ್ಸಾರಲ್ಲ. ಇಲ್ಲ ಇಲ್ಲ, ಫಸ್ಟ್ ಇದು ಏನಾಗಿತ್ತಂದ್ರೆ ಇದು ಇವಾಗ ಹೊಸದಾಗಿ ಸ್ವಲ್ಪ ಕಟ್ಟಿಸ್ಕೊಂಡಿರೋಂಥದ್ದು ಟೆರೆಸ್ ಮೇಲೆ ನನಗಂತೇಳಿ ಹೊಸ ಬೆಡ್ರೂಮ್. ಫಸ್ಟ್ ಇದ್ದಿದ್ದ ಬೆಡ್ರೂಮ್ ಬೇರೆ. ಹೌದಾ, ನಿಮ್ದು ಇನ್ನೊಂದು ಬೆಡ್ರೂಮ್ ಐತಾ? ಕೆಳಗ ಅಪ್ಪಾಜಿ ಮತ್ತೆ ಮಮ್ಮಿದ ಅವ್ರದೊಂದು ಸಪ್ರೇಟ್ ಬೇರೆ, ಅಣ್ಣ ಅದಕ್ಕೆ ಮುಂದೆ ಬೇರೆ, ಅನು ಅಕ್ಕದ್ ಬೇರೆ, ಅವ್ರು ಬಂದಾಗಿರಾಕಂತೇಳಿ ನಂದು ಒಂದು ಸಣ್ಣದಿತ್ತು ಕೆಳಗ. ಅದನ್ನ ಈಗ ಏನ್ ಮಾಡಿವಿ ಅಂದ್ರೆ ನಮ್ಮ ಕಮಲಾವತಿ ಅದಾರಲ್ಲ ಅವ್ರು ಮೊದ್ಲು ಬಂದು ಹೋಗುದು ಮಾಡ್ತಿದ್ರು. ಈಗ ಹಂಗಲ್ಲ, ಈಗ ಪರ್ಮನೆಂಟ್ ಆಗಿ ನಮ್ಮನೆಗೆ ಉಳ್ಕೊಂಡಂಗ ಆಗ್ಬಿಟ್ಟಾರ. ಹಾಗಾಗಿ ಸೊ ಅವರಿಗೆ ಬಿಟ್ಟು ಕೊಟ್ಬಿಟ್ಟೆ. ಆಮೇಲೆ ನಂಗೆ ಈ ತರ ಬೆಡ್ರೂಮ್ ಬೇಕಂತೇಳಿ ಅಪ್ಪಾಜಿಗೆ ಹೇಳಿದ್ದಕ್ಕೆ ನಮ್ಮ ಟೆರೆಸ್ ಖಾಲಿ ಇತ್ತಲ್ಲ, ಸೊ ಅಲ್ಲಿ ನನಗೆ ಈ ತರ ಈಗ ಬೆಡ್ರೂಮ್ ಇದನ್ನ ಹಾಕೊಟ್ಟಾರ. ಮುಂದೆಲ್ಲ ಪೂರ್ತಿ ಟೆರೆಸ್ ಖಾಲಿ ಐತಿ. ನನಗೆ ವ್ಯೂ ನೋಡಕ್ ಬೇಕಂದಾಗಿರ್ಲಿ ಅಂತೇಳಿ ಹಿಂದೆ ಬಾಲ್ಕನಿ ಮಾಡಿಸ್ಕೊಂಡೇನಿ. ನಂಗೆ ಯಾವ ತರ ಬೇಕು ಆ ತರ ಎಲ್ಲ ಮಾಡಿಸ್ಕೊಟ್ಟೈತೆ. ಒಂಥರ ನಂಗೆ ಕಂಫರ್ಟಬಲ್ ಆಗಿ ಆರಾಮ್ ಇದನ್ನ ಇದು ಕರ್ಟನ್ಸ್ ಸರಿಸಿ ಈ ಗ್ಲಾಸ್ ಡೋರ್ ತೆಗ್ದೆ ಅಂತಂದ್ರೆ ನಂಗೆ ಮಸ್ತ್ ಗಾಳಿ ಬರ್ತಿರ್ತೈತೆ. ನಮ್ಮ ಅಣ್ಣನ ಜಗಳ ಈಗ ನನ್ನ ಮದುವೆ ಆಗಿ ಹೋದ್ಮೇಲೆ ಈ ಬೆಡ್ರೂಮ್ ಅವ್ನು ಯೂಸ್ ಮಾಡ್ತಾನಂತ. ಅವ್ನು ನನಗೆ ಬೇಕೇ ಬೇಕಂತ ನಿಂತಾನೆ. ಯಪ್ಪ ಆಯಿತು ನೀನೇ ಯೂಸ್ ಮಾಡ್ಕೊ, ಬಂದಾಗ ಹೋದಾಗ ನಾನು ನಿನ್ನ ಬೆಡ್ರೂಮ್ನಾಗ ಇರ್ತೇನೆ ಅಂತ ಹೇಳಿ. ಅವ್ನ ಬೆಡ್ರೂಮ್ ಅಷ್ಟೇ ಸ್ಪೇಸಿಯಸ್ ಆಗೈತಿ, ಚಂದ ಐತೆ ಅವನದು ಬೆಡ್ರೂಮ್. ಅವನದೆಲ್ಲ ಕೆಳಗ ಮನೆ ಒಳಗೆ ಐತಿ. ಅವನದಕ್ಕೆ ಈ ಥರ ಬಾಲ್ಕನಿ ಮೇ ಬಿ ಇಲ್ಲೇನ, ಇಲ್ಲ ಇಲ್ಲ ಅವನದಕ್ಕೆ ಇಲ್ಲ ಬಾಲ್ಕನಿ, ನಂದಕ್ಕೆ ಅಷ್ಟೇ ಐತಿ. ಆದ್ರೆ ರೂಮ್ ಇಷ್ಟೇ ದೊಡ್ಡದೈತೆ, ಅವನದು ಚಲೋ ಐತಿ. ಹೌದಾ, ನೀವು ನನ್ನ ಬೆಡ್ರೂಮ್ ನೋಡಿದ್ರಲ್ಲ, ಸಾರಿ ನಮ್ಮ ಬೆಡ್ರೂಮ್ ನೋಡಿದ್ರಲ್ಲ, ಹೆಂಗ ಅನಿಸ್ತು? ನಿಮ್ದು ಸಖತ್ತಾಗೈತದ ಬೆಡ್ರೂಮ್, ಚೆನ್ನಾಗಿ ಕಟ್ಸಿರಿ. ಯಾಕಂದ್ರೆ ನೀವು ಈಗ ರೀಸೆಂಟಾಗಿ 1.5 ವರ್ಷದಿಂದಲ್ಲ ಕಟ್ಸಿರೋದು. ಸೊ ಇವಾಗಿಂದ ಹೆಂಗೈತಿ ಆ ಥರ ಚೆನ್ನಾಗಿ ಕಟ್ಸಿರಿ. ಅದು ಹೋಗ್ಬಿಡ್ರಿ, ನಾವು ಇದನ್ನೇ ಮಾತಾಡಕತ್ವಿ. ಸೊ ನೀವು ನನ್ನ ಈಗ ಅರ್ಜೆಂಟ್ಲಿ ಮಾತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂದ್ರಲ್ಲ, ಹೊರಗೆಲ್ಲರ ಮೀಟ್ ಆಗಿದ್ರೆ ಅಕ್ಕಿತಪ್ಪ. ನಾವಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ಮೇಲೆ ಎಲ್ಲೂ ಡೇಟಿಗೆ ಅಂತ ಹೋಗೇ ಇಲ್ಲ. ಒಂದು ಡೇಟ್ ಆದಂಗೆ ಆಗ್ತಿತ್ತು. ಏನಾರು ತಿನ್ಕೊಂಡು ಈ ಕಾರ್ ತೊಗೊಂಬಂದಿನಿ, ನೀವು ಬೇಕಾದ್ರೆ ರೆಡಿ ಆಗೋದಿದ್ರೆ ಆಗ್ರಿ, ಹೋಗಿ ಬರೋಣ ಎಲ್ಲರ. ಇಲ್ಲ ಇಲ್ಲ, ನನಗೆಲ್ಲೂ ಹೊರಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಷ್ಟು ಮೂಡಿಲ್ಲ. ಸೊ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂತ ಕರೆಸಿದ್ದೆ. ಸೊ ಅದಕ್ಕೆ ನಮ್ಮನೆಗೆ ಬರ್ರಿ ಅಂತ ಹೇಳಿದೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನೀವೇನು ಅನ್ಕೊಂತೀರೋ ಏನೋ, ನಾನು ಇದ್ದಿದ್ದೆ ಹೇಳ್ತೀನಿ. ನಂಗೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೇ ರೂಢ. ಆದಷ್ಟು ನಂಗೆ ಸುತ್ತಿ ಬೆಳೆಸಿ ಅದನ್ನೇ ಒಂದು ವಿಷಯನೇ ರಬ್ಬರ್ ಥರ ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳ್ತೀನಿ. ನಿನ್ನೆ ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ನಿಮ್ಮ ಮನೆ ನೋಡಿದೆ, ಅದಿಷ್ಟ ಆಯಿತು. ನಿಮ್ಮ ತಂದೆ ತಾಯಿ ಅಂತ ನಂಗೆ ಭಾಳ ಇಷ್ಟ ಆದರು. ಸೊ ಎಲ್ಲ ಓಕೆ, ನೀವು ನಂಗೆ ಇಷ್ಟ ಆಗಿರಿ. ಬಟ್ ನಿಮ್ಮ ತಂಗಿ ನೋಡಿದ್ನಲ್ಲ, ಇಷ್ಟ ಆಗಲಿಲ್ಲ ಅಂತಲ್ಲ, ಸೊ ಅದು ಯಾಕೋ ನಂಗೆ ಅಷ್ಟು ಸರಿ ಬರಲಿಲ್ಲ. ಮೇ ಬಿ ನಾನು ಈ ಕಡೆ ಬಂದ ಮೇಲೆ ಏನಾದರೂ ನಿಮ್ಮ ತಂಗಿ ಏನಾರು ಹೇಳಿದ್ರ? ನನಗೆ ಹೇಳಿರ್ತಾರ ಅಂತ ಒಂದು 80% ಗ್ಯಾರಂಟಿ ಐತಿ. ಹೇಳಿಲ್ಲ ಅಂದರೆ ಒಂದು 20% ಈ ಕಡೆ. ಏನಂತೀರಿ? ನೀವು ಹೇಳಿದ ನಿಜ. ನಮ್ಮ ತಂಗಿ ಬಂದು ಜಗಳ ಮಾಡಿದ್ಲು, ಬೇಡ ಇವ್ರನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬರೋದು ಬೇಡ, ನಂಗೆ ಇಷ್ಟ ಇಲ್ಲ ಅಪ್ಪಾಜಿ ಮಮ್ಮಿ, ಬೇಡ ಬೇಡ ಅಂತೇಳಿ ಬಾಯ್ ಮಾಡಿದ್ ನಿಜ. ಅದೇ ಅನ್ಕೊಂಡೆ ನಾನು. ಆ ಹುಡುಗಿ ನನ್ನಿದಿಗೆ ಅಷ್ಟು ಮಾತಾಡ್ದಕ್ಕೆ ಇನ್ನು ನಿಮ್ಮೊಳಗೆ ನಿಮ್ಮ ಮನೆಯೊಳಗೆ ಬಿಡ್ತಾಳ ಅಂತೇಳಿ ನಾನು ಗೆಸ್ ಮಾಡಿದ್ದು ಸರಿ ಆಗೈತೆ. ಸೊ ಮದುವೆ ಬೇಡ ಅಂತ ಅಂದ್ಲು ಅಂತ ಹೇಳಿದ್ರಿ. ಸೊ ಅದಕ್ಕೆ ಅಂಕಲ್ ಏನಂದ್ರು, ಆಂಟಿ ಏನಂದ್ರು, ಐ ಮೀನ್ ಅತ್ತಿ ಮಾವರೇ ಏನಂದ್ರು? ಅದು ಅಪ್ಪಾಜಿ ಹೇಳಿದ್ರು, ನಿನ್ನ ಮಾತೆಲ್ಲ ಸೀರಿಯಸ್ ಆಗಿ ತೊಗೊಂಡು ನನ್ನ ಮದ್ವೆ ಎಲ್ಲ ನಿಲ್ಸೋಕ್ಕಾಗಲ್ಲ. ನನ್ನ ಫ್ರೆಂಡಿಗೆ ನಾನು ಮಾತು ಕೊಟ್ಟೇನಿ, ಮದ್ವೆ ನಡೆದೇ ನಡೀತೈತಿ, ಇವೆಲ್ಲ ಕೋಳಿ ಜಗಳ ಬಿಡು ಅಂತೇಳಿ ಹೇಳಿದ್ರು. ಸೊ ನೀನು ಬೈದಿ ಅಂತ ಆಕಿ ಹೇಳಿದ್ಲು. ಬಟ್ ನಿಮ್ಮಿಬ್ಬರ ನಡುವೆ ಏನಾಗೈತಿ ಅಂತ ನಾನೇ ಯಾವಾಗಾರ ಒಂದ್ಸಲ ಕೇಳಿ ಕ್ಲಾರಿಟಿ ತೊಗೊಳ್ಳೋಣ ಅಂತ ಮಾಡಿದ್ದೆ. ಸೊ ಅಷ್ಟರೊಳಗೆ ನೀವು ಅದೇ ಮ್ಯಾಟ್ರ್ ಮಾತಾಡೋಕೆ ಇಲ್ಲಿಗೆ ಕರೆದಿರಿ. ನಿಮ್ಮ ಅಂದರೆ ಯಾಕೆ ಅದು ಹೇಳಿರ್ತಾಳೆ ಅಂತ ಕೇಳೋಕ್ಕೆ ಕರೆದ್ರೆ? ಅಂಕಲು ನನ್ನ ಫ್ರೆಂಡಿಗೆ ಮಾತು ಕೊಟ್ಟಿನಿ, ಮದುವೆ ಆಗೇ ಆಗ್ತೈತಿ ಅಂತ ಹೇಳಿದ್ರಾ? ನಾನು ಇಲ್ಲಿಗೆ ನಿಮ್ಮನ್ನು ಕರೆದಿದ್ದು ನಿಮ್ಮ ತಂಗಿ ಹಿಂಗೆ ಹೇಳಿಲ್ಲ ಅಂತ ಕೇಳಕ್ಕಲ್ಲ, ನನ್ನ ಮನ್ಸಿಗೆ ಅನ್ಸಿರೋ ಒಪಿನಿಯನ್ ತಿಳ್ಸಕ್ಕೆ. ಅಂದ್ರೆ ಏನಪ್ಪ ಅಂದ್ರೆ ನನಗೆ ಮ್ಯಾರೇಜ್ ಬೇಡ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಂಗೆ ಮ್ಯಾರೇಜೇ ಬೇಡ, ನಂಗೆ ಈ ಕಿರ್ಬರ್ ನಾದ್ನಿ ಕಟ್ಕೊಂಡು ನನ್ನ ಕೈಲಿ ಹೇಗೋಕ್ಕಾಗಲ್ಲ ಅಂಥೇಳಿ ನಾನು ಮದುವೆನೇ ಬೇಡ, ನನಗೆ ಎಂಗೇಜ್ಮೆಂಟು ಬೇಡ, ಏನೂ ಬೇಡ ಅಂಥೇಳಿ ನಮ್ಮ ಮನೆಯೊಳಗೆ ನಾನು ಜಗಳ ಮಾಡಿದೆ. ಅದಕ್ಕೆ ಅಪ್ಪಾಜಿನೂ ಸೇಮ್ ನಿಮ್ಮ ಅಪ್ಪಾಜಿ ಹೇಳಿದ ಮಾತೇ ಹೇಳಿದರು, ಮಾವರು ಹೇಳಿದ ಮಾತೆ. ಆಮೇಲೆ ಒಂದು ಮಾತು ಹೇಳಿದರು, ನೋಡವ ನನ್ನ ಅನಿಸಿಕೆ ನಾ ಹೇಳೇನಿ, ನೀನು ಬೇಕಾದ್ರೆ ಒಂದು ಸಲ ಹುಡುಗನ ಜೊತೆ ಮಾತಾಡ,
ಆಮೇಲೆ ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು ಅಂತ ಅಂದರು. ಸೊ ಅದಕ್ಕೆ ನಾನು ನಿಮ್ಮನ್ನು ಕರೆಸಿದೆ. ಯಾಕಂದರೆ ಮದುವೆ ಆಗಿ ಬಂದಮೇಲೆ ನಂಗೆ ಈ ನಾದ್ನೇರ್ದು ನನಗೆ ಸ್ಟ್ರೇಟ್ ಫಾರ್ವರ್ಡ್, ನಿಮ್ಗೆ ಗೊತ್ತಲ್ಲ, ನಾನು ನೀರು ಬೈದು ಬಿಡ್ತೇನೆ, ಏನಾರು ಅಂದ್ಬಿಡ್ತೇನೆ. ಸೊ ಅವಾಗ ಏನಕ್ಕೈತಿ ಅಂತಂದ್ರೆ ಮತ್ತೆ ಅದರಿಂದ ಮನೆ ಒಳಗೆ ಮತ್ತೆ ಈಗ ಅತ್ತಿಯವ್ರಿಗೆ ಬೇಜಾರಾಗೋದು, ಮಾವಾರಿಗೆ ಬೇಜಾರಾಗೋದು, ಅವಳದೇ ತಪ್ಪಿದ್ರು ಈಗ ಕೆಲವೊಂದ್ಸಲ ಏನು ಅನ್ನೋಕ್ಕಾಗಲ್ಲ. ಆವಾಗ ನಿಮಗೆ ಬೇಜಾರಾಗೋದು, ಕಿರಿಕಿರಿ ಅನ್ಸೋದು. ಸೊ ಅದಕ್ಕೆ ನೋಡ್ರಿ ಹೆಂಗೆ ಮಾಡ್ತೀರಿ. ಈಗ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ, ನನ್ನ ಅಕ್ಕಿ ನಡುವೆ. ಆಮೇಲೆ ಇನ್ನೊಂದು ವಿಷಯ, ನಾನೇ ಬೈದೆ ಅಂತ ಹೇಳಿದ್ಲ ಅಂದ್ರಲ್ಲ ನಿಮ್ಮ ತಂಗಿ, ನಾನು ಬೈದಿಲ್ಲ. ಅವತ್ತೇನಾಯ್ತು ಗೊತ್ತಾ, ನಿಮ್ಮ ತಂಗಿನೇ ಏನೇನೇನೇನು ತಪ್ಪ ತಗಡಿ ಮಾತಾಡಿದ್ದೆ. ಸೊ ಅದಕ್ಕೆ ನಾನು ಅಪೋಸ್ ಮಾಡಿದೆ. ಮಾಡಿ ನೀ ಹಿಂಗೆ ಅನ್ನೋದು ಸರಿಯಲ್ಲ, ಹಿಂಗೆ ಯಾಕಂತಿ ಅಂತ ಕೇಳಿದ್ ನಿಜ ನಾನು. ಅವಳಿಗೆ ಟೋಟಲಿ ನೋಡಿದ್ರಲ್ಲ, ಈಗ ನಾ ತಂದೇನು ತಪ್ಪೇ ಇಲ್ಲ, ನಾನೇ ಎಲ್ಲ ಬೈದೀನಿ ಅಂತ ನಿಮ್ಮಿದ್ರಿಗೆ ಹೇಳಾಳ. ಇದೇ ಥರ ಮುಂದೆ ಮದುವೆ ಆದ್ಮೇಲೆ ನಡೆಯೋದು, ನಾನು ಅದಕ್ಕೆ ಏನಾರು ಅನ್ನೋದು, ಮತ್ತೆ ಇನ್ನೊಂದು ಥರ ಮಾಡೋದು, ನಾ ಮತ್ತೊಂಥರ ಹೇಳೋದು, ಇವೆಲ್ಲ ಕಿರಿಕಿರಿ ಅನ್ನಿಸ್ತಾವೆ. ಸೊ ಅದಕ್ಕೆ ನಾನು ಏನಂತೀನಿ, ಬರೀ ಹುಡುಗ ಹುಡುಗಿ ಇಷ್ಟಕ್ಕಿಂತ ಮನಿ ಬ್ಯಾಕ್ಗ್ರೌಂಡು ಮುಖ್ಯ ಆಕೈತೆ ಕೆಲವೊಂದ್ಸಲ. ಸೊ ಅದಕ್ಕೆ ನಂಗೆ ಏನು ಮಾಡ್ಬೇಕಂತೇಳಿ ತಿಳಿವಲ್ತು. ಈಗ ನೀವೇನಂತೀರಿ? ನಾ ಇಷ್ಟ ಇಲ್ಲ ಅಂತಂದೆ, ನಾ ಬೇಡ ಮದುವೆ ಆಗೋದು ಅಂತ ಅಂದೆ ಅಪ್ಪಾಜಿ ಇದ್ರಿಗೆ. ಅಶ್ವಿನಿ, ನೀ ಮಾತಾಡೋದು ಸರಿ, ಆದರೆ ನಾನು ನಮ್ಮ ತಂಗಿ ಹೇಳಿದ್ದೆಲ್ಲ ಕೇಳುವಂಥ ಅಣ್ಣ ಆಗಿದ್ರೆ ನೀನು ಹೇಳೋದು ಸರಿ, ಬೇಡ ಕಿರಿಕಿರಿ ಅನ್ನೋದು ಓಕೆ. ಬಟ್ ನಾನು ಹಂಗೆ ಹೇಳ್ಕೆ ಮತ್ತು ಕೇಳಲ್ಲಲ್ಲ, ನಮ್ಮ ತಂಗಿಗೆ ಬೈದೀನಿ ನಾನು. ಯಾಕೆ ಅಪ್ಪಾಜಿನೂ ಅಂದರು, ಅಪ್ಪಾಜಿನೂ ಅದೇ ಮಾತಂದರು. ಯಾಕೆ ಸುಮ್ಮನೆ ಯಾಕೆ ಬೈತಾಳ ಹುಡುಗಿ, ಏನು ಅಬ್ನಾರ್ಮಲ್ ಅದಳನ ಆಕೆ, ನೀನು ಏನಾರ ಮಾಡಿರ್ತಿ, ನೀ ಅಂದಿದ್ದು ಮುಚ್ಚಿಟ್ಟು ಆಕೆ ಅಂದಿದ್ದು ಹೇಳ್ತಾ ಇದೆಯೇನ ಅಂತ ಅದಕ್ಕೂ ಬೈದ್ರು ಅಪ್ಪಾಜಿ. ಸೊ ಮನ್ಯಾಗ ಮೆಚ್ಯೂರಾಗಿ ಯೋಚನೆ ಮಾಡೋರು ಅದೀವಿ, ನಾವೆಲ್ಲ ಹುಚ್ಚರಲ್ಲ. ಆಕೆ ಏನೋ ಹೇಳಿದ್ಲು ಅಂದ ತಕ್ಷಣ ಕೇಳ್ಕೊಂಡು ನಿಂಗೇನ ಅಂದು ಬೇಜಾರು ಮಾಡೋಕ್ಕೆ, ತಪ್ಪು ಯಾರ್ದು ಸರಿಯಾದು ಅಂತೇಳಿ ಯೋಚನೆ ಮಾಡೋ ಶಕ್ತಿ ನಮಗೈತಿ. ನೋಡು, ಮದ್ವೆ ಬೇಡ ಅಂತ ನಿನ್ನ ಮನಸ್ಸಿಗೆ ಅನ್ಸಿದ್ರೆ ನಾನು ಬಲವಂತ ಮಾಡೋಂಗಿಲ್ಲ ಅಶ್ವಿನಿ. ಆದರೆ ಇದನ್ನು ನೀನು ಮನಸ್ಸಿನಾಗ ಇಟ್ಕೊ ಮೊದಲು. ನಮಗೂ ತಪ್ಪು ಸರಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ದೇವ್ರು ಕೊಟ್ಟಾನ. ಅನಾವಶ್ಯಕ ಜಗಳ ಆಗಲ್ಲ. ಇಷ್ಟಕ್ಕೂ ನಮ್ಮ ತಂಗಿ ನಮ್ಮ ಮನೆಗೆ ಇರಲ್ಲ ಪರ್ಮನೆಂಟಾಗಿ, ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗೋಕ್ಕೆ ವಿಚಾರ ಮಾಡು, ನೋಡಿ ಏನು ಮಾಡ್ತೀವಿ. ಬಟ್ ನಾನು ನಿಂಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂದಿರ್ತೇನೆ. ಏನು ನಿನ್ನ ತಪ್ಪೇನು ಇಲ್ಲ ಅಂದರೆ ನೀವು ಮಾತಾಡಿದ್ದು ನಂಗೆ ಇಷ್ಟ ಆಯ್ತು. ಅದನ್ನೇ ಕೇಳ್ಬೇಕಂದೆ. ಬರೀ ನಮ್ಮ ತಂಗಿ ವಿಷಯಕ್ಕೆ ಮದ್ವೆ ಮುರ್ಕೊಳಕತ್ತಿ, ಯಾಕೆ ನಾನು ಇಷ್ಟ ಆಗಿಲ್ಲ ಅಂದರೆ ನಾನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ಥರ ತೊಗೊಂಡ್ಬಿಟ್ಟೆ ಅಂತ. ಇಲ್ಲ ನಿಮ್ಮೇಲೆ ರೆಸ್ಪೆಕ್ಟ್ ಐತಿ, ಹಾಗೆ ಇಷ್ಟನೂ ಐತಿ. ಇಲ್ಲಿವರೆಗೂ ನಿಮ್ಮನ್ನು ಕರೆಸಿ ಮಾತಾಡ್ತಾ ಇರೋ ಉದ್ದೇಶನೇ ಅದು ಅಲ್ವಾ. ಲಕ್ಷ್ಮಿಗೆ ಯಾವ್ದಾರ ಏನಾರ ನೋಡಿರೆ ಮತ್ತೆ ಕಲಿದೆಲ್ಲ ಮುಗಿತಲ್ಲಕ್ಕಿದ? ಇಲ್ಲಣ್ಣ, ಲಕ್ಷ್ಮಿಗೆ ಸದ್ಯಕ್ಕೆ ಎಲ್ಲೂ ನೋಡಿಲ್ಲ, ನೋಡ್ಬೇಕಾಗೈತಿ. ಇಲ್ಲಣ್ಣ, ಇನ್ನು ಯಾರಿಗೆ ತೋರಿಸಿಲ್ಲ ನೋಡ್ಬೇಕನ್ನಕ್ಕೆ ಏನೋ ಹೇಳಿಟ್ಟೇನೆ ಅಷ್ಟೇ, ಯಾವ ಬಂದಿಲ್ಲ ಅವರ. ಹಂಗೆ ಮಾಡ್ಬೇಕು. ಮತ್ತು ಎಷ್ಟು ದಿನ ಅಂತ ಇಟ್ಕೊಂಡು ಕುಂದ್ರದ ಹೆಣ್ಮಕ್ಳನ್ನ ಮಾಡ್ಬೇಕು. ಆಮೇಲೆ ನಮ್ಮ ಲಕ್ಷ್ಮಿ ಆಕಿನೂ ಈಗ ನೌಕರಿಗೆ ಹತ್ತಾಳ, ಆಕಿನೂ ಒಂದು ಸ್ವಲ್ಪ ದಿನ ಕೆಲಸ ಮಾಡ್ಬೇಕು ನಾನು ಅಂತದು ಅಂತ ಅದಾಳ. ಹಾಗಾಗಿ ಮತ್ತೆ ಕೆಲಸ ಮಾಡ್ಬೇಕಂತಂದ್ರೆ ಮಾಡುವ ಹಂಗಾರ ಹೋಲತ್ತಾಗ ಅಂತ ಹೇಳೇನಿ, ನೋಡೋಣ. ನೀ ಹೂ ಅನ್ನೋದಾದ್ರೆ ಅದೇ ಆ ಮಾದೇವಣ್ಣನ ಮಗನ್ನ ನೋಡಿ ನೀನು. ಮಾದೇವಣ್ಣನ ನೋಡಿಯಲ್ಲ ನೀನು, ಅವ್ರ ಮಗ ಭಾರಿ ಚಂದ ಅದಾನ, ಮಸ್ತ್ ಅದಾನ, ಹೀರೋ ಇದ್ದಂಗ ಅದಾನ. 25 ಎಕರೆ ಹೊಲ ಐತಿ ನಮ್ಮೂರಾಗ ಸದ್ಯ. ಮನ್ಯಾಗ ದನ ಕರ ಆಕಳ ಎಲ್ಲ ಐತಿ, ದೊಡ್ಡ ಮಂತ್ಯಾನ, ಮನಿಯರ ದೊಡ್ಡದೈತಿ, ಒಬ್ಬನ ಮಗ. ಏನಂತೀಯ? ಓ ಅದೇ ಗಡ್ಡದ ಮಾದೇವಣ್ಣ ಹೌದಲ್ಲ? ನೋಡಿ ನಾನು ಅವ್ರನ್ನ. ಮಗ ಅಂದ್ರೆ ಅವರಿಗೆ ಒಂದ ಮಗ, ಇನ್ನು ಮತ್ತೆ ಇನ್ನೊಂದು ಮುಂದೆ ಇಲ್ಲ. ಇನ್ನೊಬ್ಬ ಮಗ ಇದ್ದ, ಆಕ್ಸಿಡೆಂಟ್ ಮ್ಯಾಗ ತೀರ್ಕೊಂಡ ಅವನು. ಇಲ್ಲಿ ಈ ಇದ್ರ ಕಡೆ ಏನೇವ APMC ಕಡೆ ಬರ್ತಾ ಏನಾಗೈತಿ, ಲಾರಿಗೆ ಬೈಕಿಗೆ ಇದಾಗಿ ಪಾಪ ಜಗದ್ ಮ್ಯಾಗ ಕಲಾಸ. ಹಂಗಾಗಿ ಅವನೊಬ್ಬನ ಮಗ, ಇವನೊಬ್ಬನ ಇದು ದೊಡ್ಡವನ್ ತೀರ್ಕೊಂಡಾನ, ಇವನ ಎರಡನೇದವನ ಈಗೆಲ್ಲ ಆಸ್ತಿಗೆ ವರಸ್ತಾರ, ಇವನ ಈಗೆಲ್ಲ. ಓ ಹೌದಾ? ಪಾಪ ದೇವ್ರು ಕೊಟ್ಟು ಕಸ್ಕೋಬಾರ್ದಪ್ಪ. ಇವನಾನ 25 ಎಕರೆ ಹೊಲ ಅಣ್ಣ. ಅವಾಗ ನಾ ಅಂದ್ರೆ ಒಳ್ಳೆ ಚಲೋ ಆಸ್ತಿ ಮಾಡ್ಯಾರ ಬಿಡವ್ರು. ಹ್ಞೂನ್ವಾ, ಬೇಕಾದಂಗೈತಿ. ನಿನ್ ಮಗಳ ಲಕ್ಷ್ಮಿನ ಅಲ್ಲಿಗೆ ಏನಾರು ಕೊಟ್ಟು ಲಗ್ನ ಮಾಡಿದ್ರೆ ನಾ ಹೇಳ್ತೇನಲ್ಲ, ದೊಡ್ಡ ಮಂತ್ಯನ ಕಕ್ಕಿನ ವಾರಿಸ್ತಾರ. ಇದೆಯಾ ಕಾಲೇಜಿನ ನೌಕರಿ ತೆಗೆದೋಗಿ, ಬೇಕಾದಷ್ಟು ಆಸ್ತಿ ಐತಿ, ಪಾಯ್ದೆ ಐತಿ, ಅದ್ರಾಗ ಎಲ್ಲ ದುಡಿಮೆ ಐತಿ, ಎಲ್ಲಾ ಚಲೋ ಐತಿ. ಗೊತ್ತನ? ಮತ್ತಿಕಿ ಎಕ್ಸ್ಟ್ರಾ ಐಕಿ ಕಾಲೇಜ್ ಹೋಗ್ಕಂದ್ರೆ ಹೋಗ್ಲಿ ದುಡಿಯಾಕ, ಬ್ಯಾಡ ಅಂದ್ರೆ ಬಿಡ್ಲಿ, ಮನ್ಯಾಗ ಆಳು ಕಾಳು ಅದಾರ, ವಯಸ್ಸಾಗಿ ತಂದೆ ತಾಯಿಗೆ ಹೆಚ್ಚು ಕಮ್ಮಿ ನಮ್ಮ ವಯಸ್ಸಿನಾರ ಅದಾರೀಗ ಅವ್ರು ತಂದೆ ತಾಯಿ. ಹಂಗೆ ಎಷ್ಟು ದಿನ ಬಾಳ್ಯಾರು ಬದುಕ್ಯಾರು, ಹೌದಿಲ್ಲ? ಆಮ್ಯಾಗ ಇನ್ನೇನು ನಿನ್ನ ಮಗಳದ ರಾಜ್ಬಾರ್ಯ. ನನ್ನ ಮಗಳನ್ನ ಆ ಹುಡುಗ ಕೊಡ್ಬೇಕು ಅಂತ ಭಾಳ ಅನ್ಕೊಂಡಿದ್ದೆ ನಾನು. ಇದು ಅಂದ್ರೆ ದೊಡ್ಡ ಹುಡುಗ
ದೊಡ್ಡ ಹುಡುಗ ನನ್ನ ಮಗಳನ್ನ ಕೊಡ್ಬೇಕು ಅಂತ ಭಾಳ ಅನ್ಕೊಂಡಿದ್ದೆ ಅನ್ಕೊಂಡು ಇನ್ನೇನು ಕೇಳಿದ್ದಿಲ್ಲ ನೋಡ ಪುಣ್ಯಕ್ಕಿನ್ನು ಕೇಳಿದ್ರೇನು ಆಗೇ ಬಿಡ್ತಿತ್ತೆ ಏನು, ಯಾಕಂದ್ರೆ ನಂದು ಅವಂದು ಕಸಿ ಭಾಳ ನಾ ಕೇಳತ್ಲೆ ಹ್ಞೂ ಆಗ್ಲಿ ಮರ ಅಂತಾವ ಅದಕ್ಕೆ ಕೇಳಿದ್ದಿಲ್ ಬಿಡು. ನಾ ಇನ್ನೂ ಅಷ್ಟೊತ್ತಿಗೆ ಏನಾಗ್ಬಿಡ್ತು, ಈ ಹುಡುಗ ನಾ ಒಂದು ಕೇಳನ್ ಅನ್ಕೊಂತ ಕೇಳಾರ್ದಂಗೆ ಇದ್ದಿದ್ ಬಿಡ್ಲೆ ಆ ಹುಡುಗ ಮತ್ತೆ ಎಕ್ಸಿಡೆಂಟ್ನಾಗ ಹೋಗೇ ಬಿಡ್ತಲ್ಲ, ಪುಣ್ಯ ಕೇಳಿಲ್ ಬಿಡಪ್ಪ ಅನ್ಕೊಂಡು ಸುಮ್ಮನೆ. ಇನ್ನು ಎರಡನೇದು ಅವಾಗ ನನ್ನ ಮಗಳಿಗೆ ಭಾಳ ಪರ್ಕಕತ್ತಿ, ನನ್ನ ಮಗಳ ಇನ್ನೂ ದೊಡ್ಡಿಕೆ ಕಾಳ, ಹಾಗಾಗಿ ನಾ ಕೇಳಕ್ಕೆ ಹೋಗಲಿಲ್ಲ. ಓ ಹೌದಾ ಅಣ್ಣ. ಲಕ್ಷ್ಮಿಗೆ ಹುಡುಗ ಎಷ್ಟು ಬರ್ಕಾಗೋದಂತ ನಿನ್ನ ವಯಸ್ಸು? ಯಾಕಪ್ಪ ಕೆಟ್ಟ ಕನ್ಸ್ಬಿಟ್ಟು ನಾನು ಹೋಗಿ ಬರುತ್ತೆ. ಹಾಕ ಬಂಗಾರ ನೀನು, ಹಾಕಪ್ಪ ನೀನು ಅಳುದ. ಬಾರ ರಜಾ ಬರಪ್ಪ ಬಾ. ಕೆಟ್ಟ ಕನ್ಸು ಏನಾರ ಬಿದ್ದಿರ್ಬೇಕು. ಇಲ್ಲ ಹಂಗ ಅಲ್ಲವ ಅಂದಂಗ ಅಣ್ಣ ಇವರು ಬರ್ಲಿ. ಓಹೋ ಯಾವಾಗ ಬಂದಪ್ಪ? ಅಲ್ಲಮ್ಮವ್ವ ನಾ ಒಂದು 12 ಗಂಟೆಗೆ ಬಂದೇನಪ್ಪ. ನೀ ಇಷ್ಟೊತ್ತನೇ ಹೋಗಿದ್ದೆ ಅಂತ? ಹೊಲ್ದಾಗಿದ್ದೆ, ನೀಕಿರ ಫೋನ್ ಹಚ್ಬೇಕು ಬೇಡ, ನೀ ಬಂದಿ ಅಂತೇಳಿ ಬರ್ತಿದ್ದೆ. ಅಲ್ಲಿಂದ ಗುಡಿ ಕಡೆ ಬಂದೆ. ಹಾಂಗ ಒಂಚೂರು ಮಾತಾಡ್ಕೊಂತ ಪಂಚಾಯತಿ ಇರೋದು ಕುಂತ್ರ ನಮ್ದು ಊರ್ ಹದಿಗೆ ರೋಡ್ ಒಂದು ಮಳಿ ಬಂದು ಭಾರಿ ಹದಗೆಟ್ಟು ಬಿಟ್ಟತಿ. ಆ ಗುಡಿ ಮುಂದಿನ ಬಾಗಲದ ರೋಡ್ ಊರಿಗೆ ಬರುದು ಭಾರಿ ಹದಗೆಟ್ಟು. ಅದನ್ನ ಮಾಡ್ಸೋದ್ರ ಬಗ್ಗೆ ಈ ಸಲ ಎಲೆಕ್ಷನ್ಗೆ ಕೇಳಕ್ ಬರ್ತಾರಲ್ಲ ಓಟ್ ಅವ್ರಿಗೆ. ಆಮೇಲೆ ಇವ್ ಏರಿಯಾ ಕಾರ್ಪೊರೇಟರ್ ಇರ್ತಾರಲ್ಲ ಇವ್ರು ಪಂಚಾಯತಿಯರೆಲ್ಲರೂ ಸೇರಿ ಹೋಗಿ ಮಾತಾಡಿ ಕೇಳೋಣ ಅಂತೇಳಿ ಅದನ್ನ ಮಾತಾಡತ್ತಿದ್ವಿ ನೋಡಪ್ಪ. ಆ ರೋಡಿನ ಬಿಡ್ರಿ ಅಣ್ಣ, ಒಂದ್ ಯಾವ್ದ ಚಲೋ ಸಂಬಂಧ ಐತೆ ಅಂತ, ಭಾರಿ ಚಲೋ ಸಂಬಂಧ. 25 ಎಕರೆ ಹೊಲ ಐತಿ, ಒಬ್ಬನ ಮಗ, ತಂದೆ ತಾಯಿ ಇಬ್ರ. ನನಗೂ ಗೊತ್ತಿದ್ದಾನೆ ಅವನು. ನಾ ಅವಾಗಂದ್ರೆ ಏನಂದ್ರಣ, ನಾವು ರೀ ಏನಂದ್ರೆ ನಾವು ಸಣ್ಣರಿದ್ವಲ್ಲ ಅವಾಗ ಅವ್ರ ಅಪ್ಪನ ಜೋಡಿ ನಾವು ಆಡೇವಿ, ಹಂಗಾಗಿ ನಮಗೆ ಗೊತ್ತು. ಅವ್ರಿಗೂ ಒಬ್ಬನ ಮಗ ಅದನ್ನ ಚಲೋ ಐತಿ, ಕೊಟ್ಟು ಮದುವೆ ಮಾಡ್ತೀನಿ ನೋಡು ಲಕ್ಷ್ಮಿಗೆ ಅಂತ ಅನ್ನಕತ್ತಾರ. ಏನಂತೀಯಣ್ಣ, ಏನಂತೀರ್ರಿ? ನಾನು ಅವಂಗ ಅಣ್ಣ ನಿಮ್ಗೆ ಅನ್ನತೀನಿ. ಓ ಹೌದಾ? ನಮ್ಮ ಲಕ್ಷ್ಮಿನೂ ಓದಿ ಕಾಲೇಜ್ನಾಗ ಲೆಕ್ಚರ್ ಆಗ್ಯಾಳ. ಈಗ ಒಂದು ಸಾಧನೆ ಅಂತ ಮಾಡ್ಯಾಳ. ಆಕಿ ಪಾಡಿಗೆ ಓದಿ ಒಂದು ದುಡ್ಮಿಗೆ ಒಂದು ದಾರಿ ನೌಕರಿ ತೊಗೊಂಡಾಳ. ಎಲ್ಲ ಸಹಿ. ಮತ್ತು ಮುಂದೇನು ಮತ್ತೆ ಮದ್ವಿನೇ ಮಾಡ್ಬೇಕು. ಹುಡುಗ ಹೆಂಗ ಏನು ಎತ್ತ ಅಂತ? ಹುಡುಗ ಚಲೋ ಅದನಪ್ಪ. ಅವ್ರಪ್ಪ ಹೇಳ್ತಾನಲ್ಲ, ಹುಡುಗ ಭಾರಿ ಚಲೋ ಅದಾನಂತ. ಅವ ಮತ್ತದು ಯಾವ್ದೋ ಊರಾಗ ಕಲ್ತು ಬಂದಾನ. ಅವನು ಏನೋ ಓದೇನ ಏನಂತ ನಂಗೂ ಗೊತ್ತಿಲ್ಲ, ಕೇಳ್ತಾನೆ. ಹುಡುಗ ಭಾಳ ಚಲೋ ಅದಾನಂತ ಅವ್ರಪ್ಪ ಹೇಳ್ತಿರ್ತಾನ. ಹೌದನ? ಹಂಗಾರೆ ನಾನು ದಿನಕ್ಕೆ ಬರ್ತೇನಲ್ಲ ಅವಾಗ ಹುಡುಗನಾರ ಕರ್ಸು, ಅವ್ರಪ್ಪ ಅವ್ರವನಾರ ಕರ್ಸು ನೋಡೋಣಂತ ಹೆಂಗದಾನ ಏನು ಹುಡುಗ ಅಂತೇಳಿ. ಹೌದಿಲ್ಲ? ನೋಡಿ ಮುಂದೆ ಯಾಕೆ ಬರ್ತೈತಿ ಚಲೋ ಇದ್ರ. ಆಮೇಲೆ ಅವ್ರು ಅಷ್ಟು ಇದ್ದಂತಾರಂತಿ ನಮ್ಮ ಲಕ್ಷ್ಮಿನ ಇದು ಮಾಡ್ತಾರ ಅವ್ರು. ನಾವು ಬಡವ್ರಲ್ಲ. ಎಲ್ಲದೀವ ನೀನು ಮೊದ್ಲ ಕನ್ಯೆ ಸಿಗೋಲು ಎಲ್ಲಿ ನೋಡಿದ್ರು? ಎಲ್ಲ ಒಂದ್ ಚಲೋ ಹುಡುಗಿ ಸಿಕ್ಕರು ಸಾಕು, ಚಂದ ಇದ್ದಕ್ಕೆ ಅಂತ ಕೇಳ್ತಾರ. ಅಷ್ಟು ಬಡವ್ರ ಅನ್ನಕ್ ನಿನ್ಗೇನಾಗೈತಿ? ಮಗಳು ನೌಕರಿ ಮಾಡಕತ್ತಾಳ, ಹೌದು, ನನ್ನ ಕಾಲೇಜ್ ಲೆಕ್ಚರ್ ಆದ್ಲ. ಇದಕ್ಕಿಂತ ಇನ್ನೇನು ಬೇಕು? ಅವ್ರದ್ದು ಅಡು ಆಸ್ತಿ, ಅವ್ರದ್ದು ಲಕ್ಷ್ಮಿ ಅಷ್ಟೇ, ಸರಸ್ವತಿ ಇಲ್ಲ ಬಾಳ. ಆ ಹುಡುಗಿ ಏನ್ ಕಲ್ತಾನ ನಂಗೆ ಗೊತ್ತಿಲ್ಲ. ಈಗ ಸರಸ್ವತಿ ಹಿಂದ ಲಕ್ಷ್ಮಿ ಬರ್ತಾಳ. ಸರಿ ಆತ, ಹಂಗಾರ ನೀ ವಿಚಾರಿಸಿಟ್ಕೋಣ. ಆತ, ಹಂಗ ಮಾಡ್ತಂತು. ಹಂಗಾರ ನಾ ಬರ್ಲಿ. ಒಂದು ಬೆಳಗ್ಗೆ ಬಂದಾನಿ, ಇಷ್ಟೊತ್ತಾತ ಬರ್ತಾನ. ಅಣ್ಣ ಅದಕ್ಕೆ ಮುಂದೆ ಕೇಳಿದೆ ಅಂತ ಹೇಳ ತಡಿ, ಹೊಸ ಉಂಡಿ ಅದು ಹಾಕಿಟ್ಟನಿ, ಉಂಡಿ ಆಮೇಲೆ ಒಂಚೂರು ಅಡಿಗೆ ಕಟ್ಟಿಟ್ಟನಿ ಒಯ್ಯಣ್ಣ. ಯಾದಕ್ಕವ ಅವೆಲ್ಲ ಅಂತ ನನ್ನ ತಗ ಹೇಳಿದ್ರೆ ಕೇಳಂಗಿಲ್ಲ ತಗ. ಮಾವ ನೀ ತಲೆ ಕೆಡ್ಸ್ಕೊಬೇಡ, ಚಲೋ ವರ ಇದ್ರಷ್ಟೇ ಹೇಳ್ತೇನೆ, ಇಲ್ಲಾಂದ್ರೆ ಬೇಡ. ನನ್ಗೇನು ನಮ್ಮ ತಂಗಿ ಮಕ್ಳು ಚಂದ ಇರ್ಲ ಅಂತ ಅಷ್ಟೇ. ಏನಾದ್ರು ಸುಳ್ಳು ಹೇಳಿ ಅದು ಇದು ಮಾಡಿ ಮದುವೆ ಮಾಡಿ ನಾಳೆ ಪಾಪ ಅವು ಒದ್ದಾಡಿದ್ರೆ ನನ್ಗೆ ನೀವು ಇರೋತನ ಶಪ ಆಗ್ತೀರಿ. ಹೌದಿಲ್ಲ? ತಲೆ ಕೆಡಿಸ್ಕೊಬೇಡ. ಚಲೋ ಇದ್ರೆ ನಾ ಕೈ ಹಾಕಿಸ್ತೇನೆ, ಇಲ್ಲಾಂದ್ರೆ ಇಲ್ಲ. ಮೊದಲು ಇಲ್ಲಿಂದ ಹೋಗಿಂದೀಗ ಏನು ನಾನು ನಾಳೆ ಹೋಗಿ ಅವ್ರ ಮನೆಗೆ ಇವತ್ತು ಹೊತ್ತಾತಲ್ಲ, ಅದಕ್ಕೆ ನಾಳೆ ಹೋಗಿ ಅವ್ರ ಮನ್ಯಾಗ ವಿಚಾರಿಸಿ ಮಾತಾಡಿ ಏನನ್ನೋದೆಲ್ಲ ತಿಳ್ಕೊಂಡ ನಿಮಗೆ ಹೇಳ್ತೇನೆ. ಸರಿ ಆಯ್ತು ಆತ ಬರ್ತೇನೆ ಬೇ, ಊರಿಗೆ ಹೋಗಿ ಬರ್ತೀನಿ. ನನಗೆ ಅದ್ರ ಕೊರಗು ಮತ್ತೇನು ಬೇ ಕೊರಗೈತೇನ ಅಂತ ಕೇಳಿದ್ರೆ ಕೊರಗಿರಿಗೆ ಏನಿಲ್ಲಪ್ಪ. ನನ್ನ ಮೊಮ್ಮಗಳಿಗೆ 3 ಮೊಮ್ಮಕ್ಕಳಾದವು. ಆತು, ಮೊಮ್ಮಕ್ಕಳು ಒಟ್ಟಿಲೆ ಕಂಡೆ. ಆಮ್ಯಾಗ ನನಗೇನಪ್ಪ ಏನು ಟೆನ್ಷನ್ ಇಲ್ಲ ನೋಡಪ್ಪ. ಕೊರಗಿರ್ಗ ಅನ್ನೋದು ಏನಿಲ್ಲ. ಮಗ ಸೊಸಿ ಬಂಗಾರದಂಗೆ ಅದಾಳ, ಮಗ ಅದಾನ, ಎಲ್ಲ ದೇವ್ರು ಚಲೋ ಕೊಟ್ಟನ. ಇನ್ಯಾಕೆ ತಲೆ ಕೆಡಿಸ್ಕೋಬೇಕವ ನಾನು? ಆಪ